ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪೂಜಾ, ಅಷ್ಟು ಕಷ್ಟದ ಮಧ್ಯದಲ್ಲೂ ಆ ಮುಖದಲ್ಲಿ ನಗು ಹೇಗೆ ತರೋದಕ್ಕೆ ಸಾಧ್ಯ? ನಾನು ಈ ಸ್ಟೇಜಿಗೆ ಬರಬೇಕಂದ್ರೆ ನಮ್ಮಮ್ಮ 4 ಕಿಲೋಮೀಟರ್ ಡ್ಯಾನ್ಸ್ ಕ್ಲಾಸ್ಗೆ ನಡ್ಕೊಂಡು ಹೋಗಿ ಬಿಡ್ತಿದ್ರು. ಬಟ್ ನಮ್ಮಮ್ಮ ನಮ್ಮಪ್ಪ ನೈಟೆಲ್ಲ ಅಲ್ಲೇ ಬಿಟ್ಟು ಕಷ್ಟ ಬಿದ್ದು ಡ್ಯಾನ್ಸ್ ಕಲಿಸಿ. ನಂದೊಂದು ಆಸೆ, 4 ಕಿಲೋಮೀಟರ್ ಕರ್ಕೊಂಡು ಹೋಗಿ ನಡ್ಕೊಂಡು ಹೋಗಿ ಆ ತಂದೆ ತಾಯಿ ಮಗುನ ಡಾನ್ಸ್ ಮತ್ತೆ ಕ್ಲಾಸಿಗೆ ನೈಟ್ ಅಲ್ಲೇ ಬಿಟ್ಟಾಗ ನಮ್ಮಮ್ಮ ಸೈಕಲ್ ಹಾಕೊಂಡು ಬಾಕ್ಸ್ ತಗೊಂಡು ಬಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ನೀನು TV ಶೋಗೆ ಟ್ರೈ ಮಾಡಬೇಕು ಅಂತೇಳಿ ಎಷ್ಟು ಕಷ್ಟ ಬಿದ್ದು ಹೇಳ್ತಿದ್ಲು. ಬಟ್ ನಮ್ಮಮ್ಮನ ಮಾತು ನಾನು ಕೇಳ್ತಿದ್ದೆ, ಅದೇ ಥರ ನಡ್ಕೊಂಡು ಹೋಗ್ತಿದ್ದೆ ನಮ್ಮಮ್ಮನ ಮಾತು ಕೇಳಿ. ಇವತ್ತು ಹೆಮ್ಮೆಯಿಂದ ಆ ತಂದೆ ತಾಯಿ ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಬಾ ಪೂಜಾ. ಈ ಪೂಜಾ ಈ ವೇದಿಕೆ ಹತ್ತೋದಕ್ಕೆ ಕಾರಣನೇ ನೀವಿಬ್ರು. ಸೊ ಈ ಮೊದಲ ಚಪ್ಪಾಳೆ ಈ ತಂದೆ ತಾಯಿಗೆ ಸಲ್ಬೇಕು. ಎಷ್ಟು ನಮ್ಗೆಲ್ಲ ಕೆಲವೊಂದ್ಸಲಿ ಒಂದ್ ಮನೇಲಿ 5 ರೂಮ್ಗಳಿದ್ರೆ 4 ರೂಮಲ್ಲೂ TV ಇರುತ್ತೆ. ಇವತ್ತು ವಿಶ್ವದಾದ್ಯಂತ ಕನ್ನಡಿಗರು ಈಕೆ ಪರ್ಫಾರ್ಮೆನ್ಸ್ನ ನೋಡ್ತಾ ಇದ್ದಾರೆ, ಆದ್ರೆ ಅವ್ರ ಮನೇಲಿ ನೋಡೋದಕ್ಕೆ ಒಂದು TV ಇಲ್ಲ. ಅಮ್ಮ, ನೀವು ಹೇಳಿದ್ರಿ ಗೊತ್ತಾ, ನಿಮ್ಮ ಮನೇಲಿ ಅವಳ ಪರ್ಫಾರ್ಮೆನ್ಸ್ ನೋಡೋದಕ್ಕೆ TV ಇಲ್ಲ ಅಂತ ಹೇಳಿ. ಆದ್ರೆ ನಿಮ್ಮ ಕಣ್ಗಳ ಮೂಲಕ ಕೋಟ್ಯಾಂತರ ಕನ್ನಡಿಗರು ಆಕೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ದಾರೆ. ಎಲ್ಲರ ಟಿವಿಲಿ ನಿಮ್ಮ ಮಗಳು ಬರ್ತಾ ಇದ್ದಾಳೆ ಇವತ್ತು. ಆ ವಿಡಿಯೋದಲ್ಲಿ ಅವ್ರ ಮನೆ ನೋಡಿದೆ, ಆ ಮಗು ಮಾತಾಡಿದ್ ನೋಡಿದೆ, ಅವ್ರ ತಂದೆ ಕೆಲಸ ಮಾಡ್ತಾ ಇರೋದಾಗ್ಲಿ, ಅವ್ರ ತಾಯಿ ಎಲ್ಲ ನೋಡಿದೆ. ನನ್ಗೆ ಆ ವಿಡಿಯೋದಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿದ್ ಮೇಡಮ್. ಎಷ್ಟೇ ಕಷ್ಟ ಏನೇ ಇದ್ರು ಆ ಮಗು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಇಡೀ ಸ್ಕೂಲ್ ಚಪ್ಪಾಳೆ ಹೊಡಿತಿತ್ತಲ್ಲ, ನನ್ಗೆ ಆ ಚಪ್ಪಾಳೆ ಮಾತ್ರ ದೊಡ್ಡದಾಗಿ ಕಾಣ್ತಾ ಇತ್ತು. ಪ್ರತಿಭೆಗಿನ ಶ್ರೀಮಂತಿಕೆನೇ ಇಲ್ಲ, ಬೇರೆ ಯಾವ ಶ್ರೀಮಂತಿಕೆ ಇಲ್ಲ. TV ಇದೆಲ್ಲ ಆ ಮಗು ನನಗೆ ಗೊತ್ತಿರಂಗೆ ಏನು ಬೇಕಾದ್ರೆ ಅವಳು ಹೇಳಿದ್ಲಲ್ಲ, ನಾನು ದೊಡ್ಡ ಕೊರಿಯೋಗ್ರಾಫರ್ ಆಗ್ತೀನಿ ಅಂತ, ಬರ್ಕೊಡ್ತೀನಿ. ಅವಳು ದೊಡ್ಡ ಕೊರಿಯೋಗ್ರಾಫರ್ ಆಗೇ ಆಗ್ತಾಳೆ. ಬರೀ ಕೊರಿಯೋಗ್ರಾಫರ್ ಆಗಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿ ಆಗ್ತಾಳೆ. ಪೂಜಾ, ಏನು ಚಿಂತೆ ಮಾಡಬೇಡ, ಚೆನ್ನಾಗಿ ಡ್ಯಾನ್ಸ್ ಮಾಡು, ಪರ್ಫಾರ್ಮೆನ್ಸ್ ಮಾಡು. ಯಾಕಂದ್ರೆ ಇಡೀ ಕರ್ನಾಟಕದ ಜನತೆ ನಿನ್ನ ಜೊತೆಲಿದ್ದಾರೆ, ಆಯ್ತಾ? ನಾವೆಲ್ಲರೂ ನಿಮ್ಮ ಜೊತೆಲಿದ್ದೀವಿ, ತೊಂದರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಒಳ್ಳೇದಾಗ್ತದೆ. ಸಾರಿ, ನಾನು ಚಿಕ್ಕವಳಿರ್ಬೇಕಾದ್ರೆ ಹಾಗೂ ಇದನ್ನ ಹೇಳಿದ್ದೆ ಅನ್ಕೊಂತೀನಿ. ನಾನು ಚಿಕ್ಕವಳಿರ್ಬೇಕಾದ್ರೂ ನಾವು ಅಕ್ಕಪಕ್ಕ ಮನೆಗೆ ಹೋಗಿ TV ನೋಡ್ತಿದ್ದಾಗ ಅವ್ರ ಟೈಮ್ ಆದ ತಕ್ಷಣ ಕರ್ಟನ್ಸ್ ಹಾಕ್ಬಿಡ್ತಿದ್ರು. ರಚ್ಚು, ಆಯ್ತಾಯ್ತು ಹೋಗಿ ಹೋಗಿ ನೀವು ನೋಡಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಜೀವನದ ಒಂದು ಹಠ, ಇವತ್ತು ಅವ್ರ ಮನೆ ಟಿವಿಗಳಲ್ಲಿ ನಾನು ಬರ್ತೀನಿ, ಅವ್ರ ಮನೇಲಿ ಕೂತ್ಕೊಂಡು ನನ್ನ TV ನೋಡ್ತಾರೆ. ಆ TV ನೋಡದೇ ಇರೋ ನನಗೆ ಗೊತ್ತಿದೆ. ಸೊ ವಿತ್ ಎವ್ರಿಬಡೀಸ್ ಪರ್ಮಿಷನ್ ಇವ್ರ ಮನೆಗೆ ನಾಡಿದ್ದೆ ನಾನು TV ಕಳಿಸ್ತೀನಿ, ಬಹಳ ಅಭಿಮಾನದಿಂದ TV ಕಳಿಸ್ತೀನಿ. ನಿಮ್ಮ ಮಗಳು ಪರ್ಫಾರ್ಮೆನ್ಸ್ ನಿಮ್ಮ ಮನೇಲಿ ಕೂತ್ಕೊಂಡು ನೋಡಿ ಮೇಡಮ್. ನೀವು ಇಡೀ ಕರ್ನಾಟಕ ಚಪ್ಪಾಳೆ ಹೊಡಿಯುತ್ತೆ, ವಿಶ್ವ ಚಪ್ಪಾಳೆ ಹೊಡಿಯುತ್ತೆ. ಅದನ್ನ ನಿಮ್ಮ ಮನೇಲಿರೋ TV ಕೂತ್ಕೊಂಡು ನೀವು ನೋಡಿ, ಓಕೆನಾ? ಇದು ನಿಮ್ಮ ತಂಗಿ ಕಡೆಯಿಂದ.